ಈಗ ಮುನಿಸು ಮರೆತು ಒಂದಾಗ್ತಾರ ಕುಮಾರಸ್ವಾಮಿ ಅವರು ಹಾಗೂ ಸುಮಲತಾ ಅವರು? ಮಂಡ್ಯ ರಾಜಕೀಯದಲ್ಲಿ ಈಗ ದೊಡ್ಡ ಬೆಳವಣಿಗೆ ಆಗತ್ತಾ? ಸುಮಲತಾಗೆ ಮಂಡ್ಯದಲ್ಲಿ ಬೆಂಬಲಿಸುವಂತೆ ಮನವಿಯನ್ನ ಈಗ ಮಾಡಿಕೊಂಡಿದ್ದಾರೆ. ಕೆಲ ಹೊತ್ತು ಸುಮಲತಾ ಜೊತೆಗೆ ಚರ್ಚೆಯನ್ನ ಕುಮಾರಸ್ವಾಮಿ ಅವರು ನಡೆಸಿದ್ದಾರೆ. ಮೊನ್ನೆ ಅಷ್ಟೇ ವಿಜಯೇಂದ್ರ ಭೇಟಿಯಾಗಿದ್ರು, ಸುಮಲತಾ ಅವರಿಗೆ ಮನವಿ ಮಾಡಿಕೊಂಡಿದ್ರು, ನೀವು ಅಧಿಕೃತವಾಗಿ ಪಕ್ಷ ಸೇರ್ಪಡೆಯಾಗಿ ಅಂತ. ಇವತ್ತು ಖುದ್ದು ಕುಮಾರಸ್ವಾಮಿ ಅವರು ಭೇಟಿಯಾಗಿ ಬೆಂಬಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈಗ ಮುನಿಸು ಮರೆತು ಒಂದಾಗ್ತಾರ ಕುಮಾರಸ್ವಾಮಿ ಹಾಗೂ ಸುಮಲತಾ ಅವರು? ಈಗ ಮಂಡ್ಯ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ಆಗುತ್ತಾ? ಎರಡೂ ಒಂದಾಗ್ಬಿಟ್ರೆ ಈಗ ಈ ಕಡೆಗೆ ಸುಮಲತಾ ಅವರು ಮತ್ತೆ ಕುಮಾರಸ್ವಾಮಿ ಅವರು ನಿಂತುಕೊಂಡು ಜೊತೆಯಾಗಿ ಪ್ರಚಾರಕ್ಕೆ ಹೋಗುವಂತ ಪರಿಸ್ಥಿತಿ ಏನಾದರೂ ಬಂದ್ರೆ ರಾಜಕೀಯ ಚಿತ್ರಣ ಇನ್ನೊಂದು ದಿಕ್ಕಿನತ್ತ ಸಾಗುತ್ತೆ ಮಂಡ್ಯದ್ದು. ನನ್ನ ಸಹೋದ್ಯೋಗಿ ಮಸೂದ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ಈಗ ಸುಮಲತಾ ಅವರು ಬೆಂಬಲ ಯಾವ ಕಡೆಗೆ ಅನ್ನುವಂಥ ಕುತೂಹಲ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇತ್ತು ಮಂಡ್ಯ ವಿಚಾರದಲ್ಲಿ. ಕಾರಣ ಹಾಲಿ ಸಂಸದರು. ಈಗ ಅವರು ಬೆಂಬಲವನ್ನ ಯಾವ ಕಡೆ ಕೊಡ್ತಾರೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಈಗ ಕುಮಾರಸ್ವಾಮಿ ಅವರ ಜೊತೆಗೆ ಅವೆಲ್ಲವೂ ಕೂಡ ನೋವು, ಸಂಕಟ, ಆ ಮಾತುಗಳನ್ನೆಲ್ಲ ಮರೆತು ಜೊತೆಯಾಗಿ ನಿಂತ್ಕೊಂಡ್ರೆ ಮಂಡ್ಯದ ರಾಜಕೀಯ ಚಿತ್ರಣ ತುಂಬಾ ಬದಲಾಗತ್ತಾ? ಅರುಣ್, ಸುಮಲತಾ ಅವರಿಗೆ ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಅವರು ಬಿಜೆಪಿಗೆ ಬೆಂಬಲ ಕೊಟ್ಟಿರಬಹುದು. ಬಿಜೆಪಿ 2-3 ಆಫರ್ ಇಟ್ಟಿದೆ. ಒಂದು ಪಕ್ಷ ಸೇರ್ಪಡೆ ಆಫರ್, ಇನ್ನೊಂದು ರಾಜ್ಯಸಭೆ ಸ್ಥಾನ ಕೊಡ್ತೀವಿ ಅಂತ, ಮಗನ ರಾಜಕೀಯ ಭವಿಷ್ಯ ಅಂತ. ಅದಕ್ಕೂ ಮುಂಚೆ ಪಕ್ಷ ಸೇರಿ ನೀವು ಅನ್ನುವಂತಹ ಆಹ್ವಾನವನ್ನು ಕೂಡ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ನಿನ್ನೆ ಒಂದು ಮಾತು ಹೇಳಿದ್ರು, ಮಂಡ್ಯಕ್ಕಾಗಿ, ಮಂಡ್ಯದ ಜನತೆಗಾಗಿ, ಅಂಬರೀಷ್ ಅಭಿಮಾನಿಗಳಿಗಾಗಿ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅವರಿಗೆ ಪೂರಕವಾದ ಆಗುವಂತಹ ನಿರ್ಧಾರವನ್ನ, ಅಂದ್ರೆ ಮಂಡ್ಯ ಭಾಗದ ಜನತೆಗೆ, ಅಭಿಮಾನಿಗಳಿಗೆ ಪೂರಕ ಆಗುವಂತ, ಅವರ ಭಾವನೆಗಳಿಗೆ ಪೆಟ್ಟು ಕೊಡದಂತಹ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಅವರು ಬಿಜೆಪಿ ಪರ ಇದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ, ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ರಾಜಕೀಯವಾಗಿ ಕೈ ಜೋಡಿಸುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ. ಆ ಥರದೊಂದು ತೀರ್ಮಾನವನ್ನು ಈ ಕ್ಷಣವೇ ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಇಲ್ಲ. ಯಾಕೆಂದರೆ ಮಂಡ್ಯದ ಜನರ ಭಾವನೆಗಳು, ಜೊತೆಗೆ ಮಂಡ್ಯ ಭಾಗದಲ್ಲಿ JDS ಕಾರ್ಯಕರ್ತರು, ಸುಮಲತಾ ಬೆಂಬಲಿಗರು, ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳು, ಅವರ ಜಟಾಪಟಿ ಸಂಘರ್ಷ ಏನಿದೆ ಅದು ಇನ್ನೂ ಕೂಡ ಅವ್ರ ಮನಸ್ಸಲ್ಲಿದೆ. ಆದರೆ ಇವರು ಮರ್ತು ಬಿಟ್ಟು ಕೈ ಜೋಡಿಸಬೇಕು ಅನ್ನುವಂಥ ಸನ್ನಿವೇಶ ಈಗಲೇ ಉದ್ಭವ ಆಗಿಲ್ಲ. ಆದರೆ ಆ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭ ಇವ್ರ ಮುಂದೆ ಇದೆ. ಆದರೆ ಒಂದು ರೀತಿಯಲ್ಲಿ ಇಕ್ಕಟ್ಟು, ಒಂದು ರೀತಿಯಲ್ಲಿ ಗೊಂದಲದಲ್ಲಿ ಸುಮಲತಾ ಅವರು ಇದ್ದಾರೆ. ಆ ತೀರ್ಮಾನ ತೆಗೆದುಕೋಬೇಕು ಅಂದ್ರೆ ಮಂಡ್ಯ ಭಾಗದಲ್ಲಿ ಮತ್ತೊಂದು ಸಭೆ ಮಾಡಬೇಕು, ಏಪ್ರಿಲ್ 3ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವತ್ತೇ ತೀರ್ಮಾನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಮುನ್ನ ಆಪ್ತರ ಜೊತೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಅವ್ರ ಮುಂದೆ ಇರುವಂತಹ ಪ್ರಶ್ನೆ ತಮ್ಮ ನಡೆ ಏನಿರಬೇಕು ಅನ್ನುವಂಥದ್ದು. ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋದಾದ್ರೆ ಅವ್ರ ಪರವಾಗಿ ಪ್ರಚಾರನೂ ಕೂಡ ಮಾಡಬೇಕಾಗುತ್ತೆ. ಅಲ್ಲಿಗೆ ಕುಮಾರಸ್ವಾಮಿ ಅವರ ಜೊತೆ ರಾಜಕೀಯ ವೈಷಮ್ಯ ಇತ್ತು, ಸಂಘರ್ಷ ಇತ್ತು, ಅದನ್ನೆಲ್ಲವನ್ನು ಕೂಡ ಒಂದೇ ಏಟಿಗೆ ಮರ್ತ್ಬಿಟ್ಟು, ಕೈ ಬಿಟ್ಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿದ್ರೆ ಮಂಡ್ಯ ಭಾಗದ ಅವರ ಅಭಿಮಾನಿಗಳಿಗೆ ಏನು ಸಂದೇಶ ಕೊಟ್ಟಂಗಾಗುತ್ತೆ? ಈ ಒಂದು ಪ್ರಶ್ನೆ ನೆನ್ನೆನೂ ಕೂಡ ತುಂಬಾ ಜನ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಈ ಒಂದು ಹಂತದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಬಹಳ ಕಠಿಣವಾದಂಥ ಪರಿಸ್ಥಿತಿ ಇದೆ. ಏನ್ ಮಾಡ್ತಾರೆ ಅನ್ನುವಂಥ ಈ ಒಂದು ಸವಾಲಿನ ಸಂದರ್ಭದಲ್ಲಿ ಸುಮಲತಾ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಆದ್ರೆ ಸದ್ಯಕ್ಕಂತೂ ಒಂದು ಭರವಸೆ ಅಂತೂ ಕೊಡ್ತಾರೆ. ಆ ಭರವಸೆ ಏನು ಅನ್ನೋದು ಕೂಡ ಕಾದ್ ನೋಡಬೇಕು. ಇನ್ನೊಂದು, ತಟಸ್ಥವಾಗಿರ್ತಾರ ಬೆಂಬಲ ಕೊಡದಿದ್ರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮಾಡುತ್ತೆ. ತಟಸ್ಥವಾಗಿದ್ರೆ ಏನೆಲ್ಲ ರಾಜಕೀಯ ಸವಾಲುಗಳು ಉದ್ಭವ ಆಗ್ತವೆ ಅನ್ನುವಂಥದ್ದು. ಜೊತೆಗೆ ಮಂಡ್ಯ ಭಾಗದ ಅಭಿಮಾನಿಗಳು ಅವ್ರಿಗೆ ಬೇಸರ ಆಗದೆ ಇರೋ ರೀತಿಯಲ್ಲಿ, ಅವರ ಭಾವನೆಗಳಿಗೆ ತಕ್ಕುದಾದ ರೀತಿಯಲ್ಲಿ ಇವರು ತೀರ್ಮಾನ ತೆಗೆದುಕೋಬೇಕು. ಆ ಹಿನ್ನೆಲೆಯಲ್ಲಿ ಅವರ ತೀರ್ಮಾನ ಏನಿರುತ್ತೆ ಅನ್ನುವಂಥದ್ದು. ಇನ್ನೊಂದು, ಬಿಜೆಪಿಯಲ್ಲಿ ಅವರಿಗೆ ಮುಂದೆ ರಾಜಕೀಯ ಭವಿಷ್ಯನೂ ಕೂಡ ಇದೆ. ಅದನ್ನು ಕೂಡ ಅವಕಾಶವನ್ನ ಬಾಗಿಲು ಹಾಕೊಳ್ಳಕ್ ಆಗಲ್ಲ. ಆ ಅವಕಾಶವನ್ನು ಕೂಡ ಮುಕ್ತವಾಗಿ ಇಟ್ಕೊಂಡು ಮಂಡ್ಯ ಭಾಗದ ಜನರ ವಿಶ್ವಾಸವನ್ನು ಕೂಡ ಉಳಿಸ್ಕೊಂಡು ಮೈತ್ರಿ ಧರ್ಮ ಪಾಲನೆ ಮಾಡೋದು ಯಾವ ರೀತಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈಗ ಸಾಕಷ್ಟು ಸಮಯ ಆಗಿದೆ. ಪಕ್ಷೇತರ ಸ್ಪರ್ಧೆಗೆ ಸಮಯ ಇಲ್ಲ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ. ಪಕ್ಷೇತರ ಸ್ಪರ್ಧೆ ಈ ಹಂತದಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ 12 ದಿನ ಆಗಿದೆ ಟಿಕೆಟ್ ಘೋಷಣೆ ಆಗಿ. ಇಷ್ಟು ದಿನ ಮೌನವಾಗಿದ್ರು. ನಿನ್ನೆನೇ ಅವ್ರು ಮಾತನಾಡಿದ್ದು, ವಿಜೇಂದ್ರ ಅವರು ಬಂದಾಗಲೂ ಕೂಡ ಮಾತನಾಡಿದ್ರು. ಆದರೆ ಈ ಒಂದು ವಿಳಂಬ ಆಗಿರೋ ಹಿನ್ನೆಲೆಯಲ್ಲಿ ಪಕ್ಷೇತರ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನಾದರೂ ಕೂಡ ಏಪ್ರಿಲ್ 3ನೇ ತಾರೀಕು ಅವರು ತಮ್ಮ ನಿರ್ಣಯವನ್ನು ಪ್ರಕಟ ಮಾಡ್ತಾರೆ. ಸದ್ಯದ ಇಷ್ಟೆಲ್ಲ ಪ್ರಶ್ನೆಗಳಿಗೆ, ಇಷ್ಟೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಅವರು ತೀರ್ಮಾನ ತೆಗೆದುಕೋಬೇಕಾಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಇವತ್ತಿನ ಮಾತುಕತೆಯಲ್ಲಿ ಒಂದು ಸ್ಪಷ್ಟ ಭರವಸೆ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಕುತೂಹಲ ಕೂಡ ಇದೆ. ಅರುಣ್, ಓಕೆ ಮಸೂದ್, ಆದ್ರೆ ಈ ವಿಚಾರದಲ್ಲಿ ಬಹಳ ಪ್ರಮುಖವಾಗೋದು ಕಳೆದ ಬಾರಿ ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡಿತ್ತು ಅನ್ನುವಂಥ ಮೆಸೇಜ್ ಅನ್ನ ಪದೇ ಪದೇ ಕಾಂಗ್ರೆಸ್ ಹೇಳ್ತಾ ಬರ್ತಾ ಇದೆ. ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಅವ್ರು ಸಪೋರ್ಟ್ ಮಾಡಿದ್ವಿ ಅಂದ್ರೆ ನೀವು ಋಣಸಂದಾಯವನ್ನ ಮಾಡುವಂತ ಪರಿಸ್ಥಿತಿ ಈಗ ಬಂದಿದೆ. ಋಣಸಂದಾಯವನ್ನ ಮಾಡಿ ಅನ್ನುವಂತಹ ಮೆಸೇಜ್ ಅನ್ನ ಕಾಂಗ್ರೆಸ್ ಪಾಸ್ ಮಾಡೋ ರೀತಿಯಲ್ಲಿದೆ. ಬಟ್ ಆಪ್ಷನ್ ಈಗ ಸುಮಲತಾ ಅವರ ಮುಂದೆ ಇರೋದು ಒಂದು ಬಿಜೆಪಿ ಮತ್ತು JDS 2 ಪಕ್ಷಗಳು. ಈ ಕಡೆಗಾದ್ರೆ ಒಂದು ಪಕ್ಷ ಆಗುತ್ತೆ. ಆಪ್ಷನ್ಗಳು ಓಪನ್ ಅಪ್ ಆಗುತ್ತೆ ಸುಮಲತಾ ಅವರಿಗೆ, ಓಕೆ. ಬಟ್ ರಾಜ್ಯ ರಾಜಕಾರಣನ, ಕೇಂದ್ರ ರಾಜಕಾರಣನ,
ಮಗನ ರಾಜಕೀಯ ಭವಿಷ್ಯ ಇವೆಲ್ಲವೂ ಕೂಡ ತೂಗುಗತಿಯಲ್ಲಿ ನಿಂತ್ಕೊಂಡಂಗಾಗತ್ತೆ ಅಲ್ವಾ, ಎಲ್ಲೇ ನಿರ್ಧಾರ ತೆಗೆದುಕೊಂಡ್ರು ಕೂಡ? ಖಂಡಿತವಾಗಿಯೂ ಕೂಡ ಒಂದು ರೀತಿಯಲ್ಲಿ ಕತ್ತಿ ಎಲುಗಿನ ಮೇಲಿನ ನಡಿಗೆ ಥರ ಸುಮಲತಾ ಅವರ ಪರಿಸ್ಥಿತಿ ಈ ಹಂತದಲ್ಲಿದೆ. ನಿನ್ನೆನೂ ಕೂಡ ಅವ್ರು ಹೇಳಿದ್ರು ಕಾಂಗ್ರೆಸ್ಸಿಂದಲೂ ಕೂಡ ಕಾಲ್ಗಳು ಬರ್ತಾ ಇದ್ದಾವೆ, ಅವ್ರಿಗೂ ಕೂಡ ಪಕ್ಷ ಸೇರ್ಪಡೆಗೆ ಆಹ್ವಾನ ಕೊಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಒಂದು ಧರ್ಮ ಸಂಕಟವನ್ನು ಮುಂದೆ ಇಡ್ತಾ ಇದ್ದಾರೆ. ಮೊನ್ನೆನೋ ನರೇಂದ್ರ ಸ್ವಾಮಿ ಅವರು ಕೂಡ ಮಳವಳ್ಳಿನಲ್ಲಿ ಭಾಷಣ ಮಾಡುವಾಗ 2019 ಚುನಾವಣೆಯಲ್ಲಿ ನಾವು ಒಂದು ಬಣ ಕಾಂಗ್ರೆಸ್ನಿಂದ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿದ್ವಿ, ಈಗ ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡಬಾರ್ದು, ಹಳೆ ಋಣ ಸಂದಾಯ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅಂದ್ರೆ ತಟಸ್ಥವಾಗಿರ್ಬೇಕು ನೀವು ಅಥವಾ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅನ್ನುವಂತಹ ಒಂದು ರೀತಿಯ ಋಣ ಸಂದಾಯ ಮಾತುಗಳನ್ನ ಹೇಳಿದ್ರು. ಇವತ್ತು DKಶಿ ಅವರು ಕೂಡ ಹಿಂದೆ ಉಪಕಾರ ಮಾಡಿದ್ದೀವಿ, ಆ ಉಪಕಾರವನ್ನು ನೆನಪಲ್ಲಿ ಇಟ್ಕೊಂಡು ಅವರು ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂತಹ ಮತ್ತೊಂದು ಧರ್ಮ ಸಂಕಟವನ್ನು ಕೂಡ ಇಟ್ಟರು. ಈ ಹಂತದಲ್ಲಿ ಕಾಂಗ್ರೆಸ್ ನಾಯಕರ ಈ ತರದ ಮಾತುಗಳಿಗೂ ಕೂಡ ಅವರು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಅವರು ಕೂಡ ಅವರ ಬೆಂಬಲ ಕಳೆದ ಚುನಾವಣೆಯಲ್ಲಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅಂಬರೀಷ್ ಅಭಿಮಾನಿಗಳಲ್ಲಿ ಕಾಂಗ್ರೆಸ್ನ ಮತದಾರರು ಕೂಡ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲರ ಆ ಅಂಬರೀಷ್ ಅಭಿಮಾನಿಗಳು, ಇವರ ಬೆಂಬಲಿಗರು ಅವರ ಭಾವನೆಗಳಿಗೆ ಪೆಟ್ಟಾಗದಂತೆ ಒಂದು ರೀತಿಯಲ್ಲಿ ತೀರ್ಮಾನ ತೆಗೆದುಕೋಬೇಕು. ಆ ಹಿನ್ನೆಲೆಯಲ್ಲಿ ಅವ್ರ ತೀರ್ಮಾನ ಏನಿರುತ್ತೆ ಅಂತ. ಇನ್ನೊಂದು ಬಿಜೆಪಿಯಿಂದಲೂ ಕೂಡ ಮುಕ್ತವಾದಂತಹ ಪಕ್ಷ ಸೇರ್ಪಡೆ ಆಹ್ವಾನ ಇದೆ, ರಾಜ್ಯಸಭೆ ಸ್ಥಾನ ಕೊಡ್ತೀವಿ ಅನ್ನುವಂಥದ್ದಿದೆ. ಜೊತೆಗೆ ಮಗನ ರಾಜಕೀಯ ಭವಿಷ್ಯ, ಮಂಡ್ಯದಲ್ಲೇ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅವಕಾಶ ಮಾಡಿಕೊಡುವ ಸಾಧ್ಯತೆ ಇದೆ. ಇದನ್ನೆಲ್ಲವೂ ಕೂಡ ಕೈ ಬಿಟ್ಟು ಕುಮಾರಸ್ವಾಮಿ ಅವರ ವಿರೋಧ ಇದೆ ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ಜೊತೆ ರಾಜಕೀಯ ಸಂಘರ್ಷ ಮುಂದುವರಿಸ್ತೇನೆ ಅಂತ ಹೋದ್ರೆ ಇವೆಲ್ಲವೂ ಕೂಡ ಒಂದು ಸ್ವಲ್ಪ ಬಿಜೆಪಿಯ ಬಾಗಿಲುಗಳು ಬಂದಾಗ್ತವೆ, ಕಾಂಗ್ರೆಸ್ ಆಪ್ಷನ್ಗಳು ಓಪನ್ ಆಗ್ಬೋದು. ಆದರೆ ಈ ಹಂತದಲ್ಲಿ ಕಾಂಗ್ರೆಸ್ ಕೆಲವು ಸ್ಥಳೀಯ ನಾಯಕರು ಕೂಡ ಅವ್ರಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸವಾಲಿನ ಮಧ್ಯೆ ಒಂದು ತೀರ್ಮಾನಕ್ಕೆ ಸುಮಲತಾ ಅವರು ಬರಬೇಕಾಗಿದೆ. ಮಂಡ್ಯದ ಜನರ ಹಿತ ಕಾಪಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಜೊತೆಗೆ ಈ ಒಂದು ಮೈತ್ರಿ ಧರ್ಮವನ್ನು ಕೂಡ ಪಾಲಿಸ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕು, ಯಾವ ತರದ ತೀರ್ಮಾನ ಅವ್ರದ್ದು ಆಗಿರುತ್ತೆ ಅಂತ. ಆದರೆ ಇನ್ನೂ ಕೂಡ ಅವರು ತಮ್ಮ ನಡೆಯನ್ನ ಬಿಟ್ಕೊಟ್ಟಿಲ್ಲ, ಗುಟ್ಟನ್ನ ಬಿಟ್ಕೊಟ್ಟಿಲ್ಲ, ರಹಸ್ಯವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಆ ಗುಟ್ಟನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಅದರ ಏನು ಅನ್ನುವಂಥದ್ದು ಕೂಡ ಅವತ್ತೇ ಗೊತ್ತಾಗುತ್ತೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮಂಡ್ಯ ರಾಜಕೀಯದಲ್ಲಿ ಈಗ ಬಿರುಗಾಳಿಯನ್ನ ಎಬ್ಬಿಸ್ತಾರೆ ಸುಮಲತಾ ಅವರು ಅಂತ ಹೇಳ್ತಾ ಇದ್ರು. ಬಟ್ ಈಗ ಸುಮಲತಾ ಅವರು ಆ ಬಿರುಗಾಳಿ ಎಬ್ಬಿಸೋದು ತಣ್ಣಗಾಗುತ್ತಾ, ಅದ್ರ ಶಮನವನ್ನ ಕುಮಾರಸ್ವಾಮಿ ಅವರು ಭೇಟಿ ತಣ್ಣಗ ಮಾಡುತ್ತಾ ಗೊತ್ತಿಲ್ಲ. ಯಾವ ವಿಚಾರವನ್ನ ಈಗ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾವ ವಿಚಾರದ ಕಡೆಗೆ ಅವರು ವಾಲ್ತಾರೆ ಅಂತ ಹೇಳಿ. ಕಾರಣ ತಮ್ಮ ರಾಜಕೀಯ, ಮಗನ ರಾಜಕೀಯವನ್ನ ಕೂಡ ನೋಡಬೇಕಾಗತ್ತೆ. ಯಾವ ಕಡೆಗೆ ಹೋದ್ರೆ ಮುಂದಿನ ರಾಜಕೀಯವಾಗಿ ಲಾಭ ಆಗುತ್ತೆ ಅನ್ನುವಂಥದ್ದು ಸಹಜವಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ನಿರ್ಧಾರವನ್ನು ಪ್ರಕಟ ಮಾಡೋದು ಅವರು ಏಪ್ರಿಲ್ 3ಕ್ಕೆ. ಬಟ್ ಇವತ್ತಿನ ಈ ಬೆಳವಣಿಗೆ ಭಾರಿ 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 ಮಂಡ್ಯದ ರಾಜಕೀಯದಲ್ಲಿ ಒಂದಿಷ್ಟು ರೋಚಕ ತಿರುವನ್ನು ಕಾಣಿಸಿಕೊಳ್ಳೋ ರೀತಿಯಲ್ಲಿದೆ. ಕಾರಣ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅನ್ನುವಂಥ ಫೈಟ್ ಏನಿತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಇದ್ದಿದ್ದು.